ಯಾವ ಮಕ್ಕಳ ಮನಸ್ಸಿನಿಂದ ಈ ಸಂಕಲ್ಪ ಬರ್ತದೆ ಆ ಸಂಕಲ್ಪ ಬಾಬನವರಿಗೆ ನಿಸ್ವಾರ್ಥ ಪ್ರೀತಿಯ ನಿಸ್ವಾರ್ಥ ಪ್ರೇಮದ ಮಳೆನೇ ಸುರಿಸ್ದಂಗೆ ಆಗ್ತದೆ ನನಗೆ ಅಂತಕ್ಕಂಥ ಮಾತನ್ನ ಇವತ್ತು ಬಾಬರು ಹೇಳಿದ್ರು. ಓಕೆ, ಎರಡನೇದಾಗಿ ಬಾಬರು ಹೇಳಿದ್ರು, ಯಾವ ಮಕ್ಕಳು ಈ ರೀತಿ ಬಾಬಾ ನೀನ್ ಬಿಟ್ರೆ ಬೇರೆ ಯಾರು ಇಲ್ಲ ನನಗೆ ಜಗತ್ತಿನಲ್ಲಿ, ನೀನೇ ನನಗೆಲ್ಲ ಆಸರೆ, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ ಅಂತ ಸಂಕಲ್ಪ ಇಟ್ಟುಕೊಂಡು ನಡೀತಾ ಇರ್ತಾರೆ. ಅಂತ ಮಕ್ಕಳನ್ನ ಸಂಭಾಲನೆ ಮಾಡುವಂತ, ಅಂತ ಮಕ್ಕಳನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನನಗೆ ಬಿಟ್ಟಿದ್ದು ಅಂತ ಬಾಬರು ಹೇಳಿದ್ರು. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, ಯಾವ ಮಕ್ಕಳಿಗೆ ಸಂಪೂರ್ಣ ಸಂಕಲ್ಪ ಸ್ವಪ್ನದಲ್ಲೂ ಬಾಬಾ ನೀನೊಬ್ಬನೇ ನನಗೆ, ಬೇರೆ ಯಾರಿಲ್ಲ ಬಾಬಾ ಅಂತಕ್ಕಂಥ ಸಂಕಲ್ಪವನ್ನ ದೃಢ ಸಂಕಲ್ಪ ಮಾಡ್ಕೊಂಡು ನಡೀತಾ ಇರ್ತಾರೆ, ಅಂತ ಮಕ್ಕಳನ್ನ ನಾನು ಸದಾಕಾಲ ಅವ್ರ ಜೊತೆಗೆ ನಿಂತ್ಕೊಂಡಿರ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅರ್ಥ ಆಯ್ತಾ? ಈಗ ಈಗ ನೀವ್ ಹೇಳ್ರಿ ನೋಡೋಣ, ನೀವ್ ಹೇಳ್ರಿ. ಯಾವಾಗ್ಲೂ ಬಾಬಾ ನೆನಪು ಮಾಡ್ಕೊಂತ ಇದ್ರನೆ, ಯಾವಾಗ್ಲೂ ಬಾಬಾ ನೆನಪು ಮಾಡ್ಕೊಂತ ಹೇಳಿ. ನೀವು ಮತ್ತೆ ಹೇಳ್ರಿ, ಯಾಕೆ ನಾನು ಕೇಳ್ತಾ ಇದ್ದೇನೆ ಅಂದ್ರೆ, ಅಟ್ಲೀಸ್ಟ್ ನಿಮ್ಗೆ ಬುದ್ಧಿ ಒಳಗೆ ಯಾವ ಪಾಯಿಂಟ್ ನೆನಪಿದೆ ಅನ್ನೋದಾದ್ರೂ ಬೇಕಲ್ಲ, ಹೌದಾ? ಅದಕ್ಕೆ ಹೇಳಿ. ನೀವೆಲ್ಲ ಹಳಬ್ರಿದ್ದೀರಿ, ನಿಮ್ಗೆ ಹೊಸ ಹೇಳಿ. ಶಾಂತಿ ಇದೆ, ನೋವಿದೆ, ಪಾಪ ಬಹಳ ಕಷ್ಟಪಡ್ತಾ ಇದಾರೆ, ಅಳ್ತಾ ಇದಾರೆ. ಅವ್ರ ದುಃಖ ದೂರ ಆಗ್ಲಿ, ಅವ್ರೊಳಗೆ ಬಂದಾಗ್ಲಿ ಪರಮಾತ್ಮ ಅವ್ರಿಗೆ ಶಕ್ತಿ ಕೊಡು ಅಂತ ನಾವು ಬಾಬರಿಗೆ ಹೇಳ್ಬೇಕು. ಅಕಸ್ಮಾತ್ ನನ್ನಲ್ಲಿ ಆ ಶಕ್ತಿ ಇತ್ತಂದ್ರೆ ಬಾಬರ್ ಶಕ್ತಿ ತಗೋಬೇಕು. ಆ ಬಾಬರ್ ಶಕ್ತಿ ತಗೊಂಡು ನಾನು ಯಾವ ಮನೆಯಲ್ಲಿ ಆತ್ಮನಿ ದುಃಖ ಇದೆಯೋ ಆ ಮನೆಗೆ ಪ್ರಕಾಶವನ್ನ ಕೊಡ್ಬೇಕು. ಹೆಂಗ ಸೂರ್ಯ ಬೆಳಕು ಕೊಡ್ತಾನೆ ನೋಡ್ರಿ, ಹಂಗ ನಾನು ಆ ಮನೆಯಲ್ಲಿ ಕೂತ್ಕೊಂಡು ಅಥವಾ ಇಲ್ಲೇ ಕೂತ್ಕೊಂಡೆ ಆ ಮನೆಗೆನೆ ನಾವು ಸಕಾಶ ಕೊಡ್ಬೇಕು. ಅಲ್ಲಿ ಅಣ್ಣವ್ರೆ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಹಂಗ್ರಿ ಒಕ್ಕತ್ ಸಕಾಸು ಅಂತ ಅನ್ಬೋದು. ನೀವು ಪ್ರಶ್ನೆ ಬರೋ ಸಹಜ. ನಿಮ್ಮ ಊರ ಟವರ್ ಎಲ್ಲಿ ಐತಿ? ಹೌದಲ್ರಿ?